ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮಗೆಲ್ಲ ಒಂದು ಸೂಪರ್ ಆಫರ್ ತಂದಿದ್ದೀನಿ. ಅದೇನು ಅಂದರೆ ಶಾಪಿಂಗ್ಗೆ ಎಲ್ಲಿ ಹೋಗೋದು, ಏನು ಮಾಡೋದು, ಎಲ್ಲಿ ಬ್ರ್ಯಾಂಡೆಡ್ ಬಟ್ಟೆ, ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆ ಮತ್ತು ಕಡಿಮೆ ಪ್ರೈಸಲ್ಲಿ ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಅದಕ್ಕೆಲ್ಲ ಒಂದು ಪ್ಲೇಸ್ ಹೇಳ್ತೀನಿ, ಬನ್ನಿ. ಅದು ಎಲ್ಲಿ ಅಂದರೆ ಅದು ವಿಜಯನಗರದಲ್ಲಿ ಲೊಕೇಟ್ ಆಗಿದೆ. ಬೆಂಗಳೂರು ವಿಜಯನಗರ ಅಂತ ಗೋವಿಂದರಾಜನಗರ ಇದೆಯಲ್ಲ, ಅಲ್ಲಿದೆ. ನೀವು ಬೇಗ ಬೇಗ ಹೋಗಿ ಶಾಪ್ ಮಾಡಿ. ತುಂಬ ಕ್ವಾಲಿಟೀಸ್ ಆಗಲಿ ಮತ್ತು ಪ್ರೈಸ್ ಆಗಲಿ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ಯಾವಾಗಲೂ ನಾನು ವೇರ್ ಮಾಡೋ ಡ್ರೆಸ್ ಆಗಲಿ ಮತ್ತು ಸ್ಲಿಪ್ಪರ್ಸ್ ಆಗಲಿ ನಾನು ಅಲ್ಲೇ ತೊಗೊಳ್ಳೋದು ಅಂತಲೇ ಹೇಳ್ತೀನಿ. ಮತ್ತು ಅಲ್ಲೂ ಕೂಡ ತುಂಬ ಕಲೆಕ್ಷನ್ಸ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ನಾನು ಇವತ್ತು ಏನಕ್ಕಪ್ಪ ಹೋಗ್ತಾಯಿದ್ದೀನಿ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ನಿಮಗೆ ನೆಕ್ಸ್ಟು ತೋರಿಸ್ತೀನಿ. ಬನ್ನಿ, ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ವಿಜಯನಗರಕ್ಕೇನೋ ಬಂದು ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಬೇಕಲ್ಲ, ತುಂಬಾ ವೆಹಿಕಲ್ಸ್ ಇದ್ದಾವೆ ಮತ್ತು ತುಂಬಾ ಜನ ಇದ್ದಾರೆ. ಏನು ಅಂದರೆ ಸಂಜೆ ಟೈಮ್ ಹೆವಿ ಜನ ಇರ್ತಾರೆ. ತುಂಬ ಕಲೆಕ್ಷನ್ಸ್ಗಳೆಲ್ಲ ಚೆನ್ನಾಗಿರುತ್ತಲ್ವ. ಸೊ ಅದಕ್ಕೋಸ್ಕರ ಜನ ಜಾಸ್ತಿ ಇರುತ್ತಾರೆ. ಅಲ್ಲಿ ಬಟ್ಟೆ ಅಲ್ಲದಲೇ ಎಲ್ಲ ರೀತಿಯ ಐಟಮ್ಸು ಮತ್ತು ಎಲ್ಲ ರೀತಿಯ ಪ್ರಾಡಕ್ಟ್ಗಳು ಅಲ್ಲಿ ಸಿಗುತ್ತೆ. ಕ್ವಾಲಿಟಿ ಪ್ರಾಡಕ್ಟ್ಗಳಂತೂ ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನಾವು ಕೂಡ ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಫೈನಲ್ಲ ಪಾರ್ಕ್ ಮಾಡೋಣ, ಹಂಗೆ ನಡ್ಕೊಬಾಮ ನೋಡಿಕೊಂಡು ಅಂತ ಹೋದ್ರು ಗಾಡಿ ಪಾರ್ಕ್ ಮಾಡೋಕ್ಕೆ. ನಾನು ಸರಿ ಆಯಿತು ಅಂತ ನಡ್ಕೊಂಡೋಗಿ ಆಮೇಲೆ ಅವ್ರು ಬಂದಮೇಲೆ ಶಾಪಿಂಗ್ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳಿಗೆ ಒಂದು ಸ್ವಲ್ಪ ಚಡ್ಡಿ ಮತ್ತು ಸ್ವಲ್ಪ ಟೀ ಶರ್ಟ್ಸ್ಗಳು ತೊಗೋಬೇಕಿತ್ತು. ಸೊ ಅದಕ್ಕೋಸ್ಕರ ಹೋದ್ರು. ಅಲ್ಲಿ ಅಂದರೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಬಾಳಿಕೆ ಕೂಡ ಬರುತ್ತೆ. ನಾನು ಕೂಡ ಅಲ್ಲೇ ತೊಗೋತಿದ್ದೆ ಯಾವಾಗ್ಲೂ. ತೊಗೊಂಡೆ ಅಂದರೆ ಏನು ಅಂದರೆ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ಲಾಸ್ಟಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಮತ್ತು ಏನೇನು ಪ್ರೈಸ್ ಇರುತ್ತೆ ಏನೇನು ಅನ್ನೋದನ್ನ ನಾನು ಅದರಲ್ಲೇ ಟ್ಯಾಗ್ ಮಾಡಿರ್ತೀನಿ. ನೀವು ಕೂಡ ನೋಡಿ. ಮತ್ತು ಚೆನ್ನಾಗಿರುತ್ತೆ, ಕ್ವಾಲಿಟಿ ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ವಿಸಿಟ್ ಮಾಡಿ, ಚೆನ್ನಾಗಿರುತ್ತೆ. ಒಂದು ಸತಿ ಹೋದ್ಮೇಲೆ ಇನ್ನೊಂದು ಸತಿ ಹೋಗ್ತಾ ಇರೋಣಪ್ಪ ಅಂತ ಚೆನ್ನಾಗಿ ಅನಿಸುತ್ತೆ. ಮತ್ತು ಇನ್ನೊಂದು ಅಂದರೆ ಲೇಡೀಸ್ಗಳಿಗೆ ಟಾಪ್ ಕೂಡ ಕಡಿಮೆ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಸೆಟ್ಗಳು ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ನಾನು ಕೂಡ ಯಾವಾಗಲೂ ನಾನು ಅಲ್ಲೋಗೇ ತೊಗೊಳ್ಳೋದು. ಸುಮಾರು ಟಾಪ್ಸ್ಗಳು ತೊಗೊಂಡಿದ್ದೀನಿ ಮತ್ತು ನಮ್ಮ ಫ್ರೆಂಡ್ಸ್ಗಳ್ಗೂ ಕೊಡಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅಲ್ಲೆಲ್ಲ ಮುಗಿಸ್ಕೊಂಡು ನನಗೂ ನನ್ನ ಮಗಳಿಗೂ ಸ್ಲಿಪ್ಪರ್ ನೋಡೋಣ ಅಂತ, ನನಗೆ ನೋಡೋಕ್ಕೆ ಅಂತ ಹೋಗಿರಲಿಲ್ಲ, ನನ್ನ ಮಗಳಿಗೆ ಸ್ಲಿಪ್ಪರ್ ನೋಡೋಣ ಅಂತ ಹೋದು. ಅಲ್ಲಿ ಪಾಪುಗಳಿಗೆ ಸ್ಲಿಪ್ಪರ್ ಸಿಗೋದು ಸ್ವಲ್ಪ ಕಮ್ಮಿ ಸಿಗುತ್ತೆ. ಹಾಗೆ ನೋಡಿಕೊಂಡು ಒಂದು ಅಂಗಡಿಗೆ ಹೋದೋ, ಆ ಅಂಗಡೀಲಿ ಇಲ್ಲ ಮಕ್ಕಳಿಗೆ ಸ್ಲಿಪ್ಪರ್ಸು ಅಂತ ಹೇಳಿದರು. ಮತ್ತು ಇನ್ನೊಂದು ಅಂಗಡಿಗೆ ಹೋದೋ ನಾವು. ಅಲ್ಲಿ ತುಂಬ ಚೆನ್ನಾಗಿತ್ತು, ಕಲೆಕ್ಷನ್ಸು ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಮಗಳು ತೊಗೊಳ್ಳೋಣ ಅಂತ ಹೋದೋ, ಅದ್ರ ಜೊತೆಗೆ ಬೈ ಒನ್ ಗೆಟ್ ಒನ್ ಅಂತಾರಲ್ಲ, ಆ ಥರ ನಾನು ತೊಗೊಂಡೆ. ಚೆನ್ನಾಗಿದೆ, ಸ್ಲಿಪ್ಪರ್ಸ್ಗಳು ಚೆನ್ನಾಗಿದೆ. ಲಾಸ್ಟಲ್ಲಿ ನಿಮಗೆ ಟ್ಯಾಗ್ ಮಾಡಿರ್ತೀನಿ, ಅದೆಷ್ಟು ಪ್ರೈಸ್ ಇದೆ, ಯಾವ್ದು ತೊಗೊಂಡೋ ಅನ್ನೋದನ್ನು ಲಾಸ್ಟಲ್ಲಿ ನಿಮಗೆ ಟ್ಯಾಗ್ ಮಾಡ್ತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇದ್ದಾವೆ ಅಂತ. ತುಂಬ ಚೆನ್ನಾಗಿದೆ, ಕ್ವಾಲಿಟಿಲೂ ಅಷ್ಟೇ ತುಂಬ ಚೆನ್ನಾಗಿದೆ. ಪಾರ್ಟಿ ವೇರು ಯಾವುದಾದ್ರೂ ಸರಿ ಚೆನ್ನಾಗಿದೆ. ನಾವು ಇದೆಲ್ಲ ಮುಗಿಸ್ಕೊಂಡು ಸ್ಟ್ರೈಟ್ ಮನೆಗೆ ಹೋಗೋಣ ಅಂತ ಹೋದೋ. ಈಗ ನಿಮಗೆ ನಾನು ಏನೇನು ತೊಗೊಂಡಿದ್ದೀನಿ ಅದನ್ನು ಈಗ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಮತ್ತು ಅದ್ರ ಪ್ರೈಸು ಮತ್ತು ಏನು ಚೆನ್ನಾಗಿ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನಾನು ಟ್ಯಾಗ್ ಮಾಡಿರ್ತೀನಿ. ಬನ್ನಿ. ನಾನೇನು ಜಾಸ್ತಿ ತೊಗೊಳಕ್ಕೆ ಹೋಗಲಿಲ್ಲ, ಅವಶ್ಯಕತೆ ಎಷ್ಟಿದೆ ಅಷ್ಟು ಮಾತ್ರ ತೊಗೊಂಡು ಬಂದೆ. ನನ್ನ ಮಗಳಿಗೆ ಚಡ್ಡಿಗಳು ಇರಲಿಲ್ಲ, ಆದ್ದರಿಂದ 100 ರೂಪಾಯಿಗೆ 3 ಅಂತ ಹೇಳಿದರು. ಕ್ವಾಲಿಟಿ ನೋಡ್ಬೋದು ನೀವು, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. 100 ರೂಪಾಯಿಗೆ 3 ಅಂದರು. ಸೊ ಅದಕ್ಕೋಸ್ಕರ ನಾನು 200 ರೂಪಾಯಿಗೆ 6 ಚಡ್ಡಿಗಳನ್ನ ಕೂಡ ತೊಗೊಂಡೆ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಯಾವುದೇ ರೀತಿಯ ಏನೇ ಪ್ರಾಬ್ಲಮ್ಸ್ ಇಲ್ಲ. ಮತ್ತು ಟೀ ಶರ್ಟ್ಸ್ಗಳು ನೋಡ್ಬೋದು, ಬಾಯ್ಸ್ ಆಗಲಿ ಗರ್ಲ್ಸ್ ಆಗಲಿ ತುಂಬ ಚೆನ್ನಾಗಿದೆ. ಡೈಲಿ ವೇರ್ಗೆ ಅಂತೂ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳಿಗೆ ಸಾಫ್ಟಾಗಿ ಚೆನ್ನಾಗಿ ಅಂತ ಇದ್ರ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ನಾನು ಇಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಕೂಡ ಒಂದು ಸ್ಲಿಪ್ಪರ್ನ ತೊಗೊಂಡೆ. ನನಗೆ ಈ ಥರ ಅಂದರೆ ತುಂಬ ಇಷ್ಟ ಇತ್ತು. ಸೊ ಅದಕ್ಕೋಸ್ಕರ ನಾನೊಂದು ತೊಗೊಂಡಿದ್ದೆ. ಚೆನ್ನಾಗಿದೆ, ಇದು ಕೂಡ ಕ್ವಾಲಿಟಿಲಿ ಚೆನ್ನಾಗಿದೆ ಮತ್ತು ತಿಕ್ನೆಸ್ಸು ತುಂಬ ಚೆನ್ನಾಗಿದೆ. ನನ್ನ ಮಗಳಿಗೆ ಈ ಥರ ಸ್ಲಿಪ್ಪರ್ನ ತೊಗೊಂಡೆ, ಅವಳಿಗೆ ಯಾವಾಗಲೂ ತೊಗೋತಾ ಇರ್ತೀನಿ. ಇದನ್ನ ತೊಗೊಂಡೆ, ಈ ಪ್ರೈಸ್ನ ನಾನು ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.